ಹಾಯ್ ಸ್ಟೂಡೆಂಟ್ಸ್, ಇವತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ತಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ಆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನು ಅಂತ ನಿಮಗೆ ತಮ್ಮನೇಲ್ ನೋಡಿ ಕನ್ಫ್ಯೂಸ್ ಆಗಿರಬಹುದು. ಓ ಏನಪ್ಪ ಅಪ್ಡೇಟ್ಸ್, 2 ಅಪ್ಡೇಟ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಾಸ್ತಿ ತಡ ಮಾಡೋದು ಬೇಡ. ಆ ಕನ್ಫ್ಯೂಷನ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ 2 ಅಪ್ಡೇಟ್ಸ್, ಒಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ, ಇನ್ನೊಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪಾಸಿಂಗ್ ಮಾರ್ಕ್ಸ್ 2026 ಮತ್ತೆ 2027 ಒಂದು ಕಂಪೇರ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಥಿಯರಿ 2026 ಅಲ್ಲಿ ನಿಮಗೆ ಥಿಯರಿ ಇದ್ದಿದ್ದು 80 ಮಾರ್ಕ್ಸ್ಗೆ, ಇಂಟರ್ನಲ್ಸ್ ಇದ್ದಿದ್ದು 20 ಮಾರ್ಕ್ಸ್ಗೆ, ಕರೆಕ್ಟಾ? ಸೊ ಸೇಮ್ ಮಾರ್ಕ್ಸ್ 2027 ಅಲ್ಲೂ ಇರುತ್ತೆ. 80 ಮಾರ್ಕ್ಸ್ ಥಿಯರಿ ಅಂಡ್ 20 ಮಾರ್ಕ್ಸ್ ಇಂಟರ್ನಲ್ಸ್. ಓಕೆ, 80 ಮಾರ್ಕ್ಸ್ ಥಿಯರಿ, 20 ಮಾರ್ಕ್ಸ್ ಇಂಟರ್ನಲ್ಸ್. ಬಟ್ ಡಿಫರೆನ್ಸ್ ಏನಪ್ಪಾ, ಇಲ್ಲಿ ಈ ವರ್ಷದಿಂದ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಚೇಂಜ್ ಮಾಡಿದ್ದಾರೆ. ಏನು ಅಂತ ಅಂದ್ರೆ ಟೋಟಲ್ 33% ಪಾಸಿಂಗ್ ಮಾರ್ಕ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಕೂಡ ಅಂದ್ರೆ 2027 ಅಲ್ಲೂ ಕೂಡ 33% ಪಾಸಿಂಗ್ ಮಾರ್ಕ್ಸ್ ಇದೆ. ಬಟ್ ಡಿಫರೆನ್ಸ್ ಏನು ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇದು ಎರಡನ್ನೂ ಸೇರಿಸಿದ್ರೆ, ಥಿಯರಿ ಪ್ಲಸ್ ಇಂಟರ್ನಲ್ಸ್ ಸೇರಿಸಿದ್ರೆ 33 ಮಾರ್ಕ್ಸ್ ಔಟ್ ಆಫ್ 100 33% ಬರ್ಬೇಕಿತ್ತ. ಅಂದ್ರೆ ನೀವು ಇಂಟರ್ನಲ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ 19 ಕೊಡ್ತಾರೆ, 19 ಅಥವಾ 20 ಕೊಡ್ತಾರೆ. ಸೊ ನೀವು ಇದರಲ್ಲಿ ಫೈನಲ್ ಎಕ್ಸಾಮ್ ಥಿಯರಿಲಿ ನೀವು ಒಂದು 13 ಮಾರ್ಕ್ಸ್ ತಗೊಬೇಕಾಯ್ತು. ಸೊ ಟೋಟಲ್ ಎರಡನ್ನೂ ಮಿಕ್ಸ್ ಮಾಡಿದ್ರೆ 33 ಮಾರ್ಕ್ಸ್ ಬರ್ಬೇಕಿತ್ತು, ಕರೆಕ್ಟಾ? ಸೊ ಇದು ಈ ವರ್ಷದ ಪ್ಯಾಟರ್ನ್. ನೆಕ್ಸ್ಟ್ ಇಯರ್ ಪ್ಯಾಟರ್ನ್, ಸೊ ಇದರಲ್ಲಿ ಥಿಯರಿಲೂ ಕೂಡ 33% ಮಾರ್ಕ್ಸ್ ತೆಗಿಬೇಕು. ಸೊ ಇಂಟರ್ನಲ್ಸ್ ಮಾರ್ಕ್ಸ್ ಅಲ್ಲೂ 33% ಮಾರ್ಕ್ಸ್ ಇರಬೇಕು. ಸೊ ಈ ವರ್ಷ ಏನಿತ್ತು, ಥಿಯರಿ ಮತ್ತೆ ಇಂಟರ್ನಲ್ಸ್ ಎರಡನ್ನೂ ಆಡ್ ಮಾಡಿ ನಿಮಗೆ 33 ಮಾರ್ಕ್ಸ್ ಬೇಕಾಗಿತ್ತು, 33%. ಸೊ ಮುಂದಿನ ವರ್ಷ ಏನಿದೆ ಅಪ್ಡೇಟ್ಸು, ಸೊ ಎರಡರಲ್ಲೂ ಸಪರೇಟ್ ಆಗಿ ಥಿಯರಿ ನೀವು ಎಕ್ಸಾಮ್ ಬರೆಯೋದ್ರಲ್ಲಿ 33 ಮಾರ್ಕ್ಸ್ ಅಂದ್ರೆ ಔಟ್ ಆಫ್ 80 33% ಮಾರ್ಕ್ಸ್ ತೆಗಿಬೇಕು. ಆಮೇಲೆ ಇಂಟರ್ನಲ್ಸ್ 20 ಮಾರ್ಕ್ಸ್ ಏನಿದೆ ಅದರಲ್ಲಿ 33 ಮಾರ್ಕ್ಸ್ ತೆಗಿಬೇಕು. ಸೊ ಇದರಲ್ಲಿ ಇಂಟರ್ನಲ್ಸ್ ಅಲ್ಲಿ ನಿಮಗೆ ಅರೌಂಡ್ 19 ಕೊಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಎಷ್ಟಿದ್ರು ಅದು ಕ್ಲಿಯರ್ ಆಗುತ್ತೆ. ಸೊ ಥಿಯರಿಲಿ ನೀವು ಈ ವರ್ಷ 13 ಮಾರ್ಕ್ಸ್ ತೆಗಿಬೇಕಾಗಿತ್ತು. ಬಟ್ ಇಲ್ಲಿ 80ಲಿ 33% ಅಂತ ಅಂದ್ರೆ ಅರೌಂಡ್ 26 to 27 ಮಾರ್ಕ್ಸ್ ತೆಗಿಬೇಕು. ಸೊ ಇದು ಬಿಗ್ಗೆಸ್ಟ್ ಅಪ್ಡೇಟ್. ಅಂದ್ರೆ ಇದನ್ನ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಅಳವಡಿಸ್ಕೊಂಡಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈಗ 33% ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಅಂತ ನಿಮಗೆ ಈ ವರ್ಷ ಸ್ಟಾರ್ಟ್ ಮಾಡಿದಾರಲ್ಲ ಕರ್ನಾಟಕ ಸ್ಟೇಟ್ ಅಲ್ಲಿ, ಅದು CBSE ಅಲ್ಲಿ ಮೊದಲೇ ಇತ್ತು. ಅದನ್ನ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಅದೇ ತರ ಈ ವರ್ಷ ಏನ್ ಚೇಂಜಸ್ ಆಗಿದೆ, ಈ 2027 ಮ್ಯಾಥ್ಸ್ ಅಂತ ಅಲ್ಲ, ಎಲ್ಲ ಸಬ್ಜೆಕ್ಟ್, ಬಟ್ ನಾನು ಮ್ಯಾಥ್ಸ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಈಗ ನಾನು 2027 ಏನ್ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ, ಥಿಯರಿಲಿ ಔಟ್ ಆಫ್ 80 33% ಮಾರ್ಕ್ಸ್, ಮತ್ತೆ ಇಂಟರ್ನಲ್ಸ್ ಅಲ್ಲಿ 33% ಮಾರ್ಕ್ಸ್. ಸೊ ಇದೆರಡು ಸಪರೇಟ್ ಆಗಿ ಸ್ಕೋರ್ ತೆಗಿಬೇಕು ಅಂತ, ಅಷ್ಟು ತೆಗೆದ್ರೆ ಮಾತ್ರ ಪಾಸ್ ಅಂತ. ಸೊ ಇದನ್ನ ಈ ವರ್ಷ ಅಂದ್ರೆ 2027 ಮಾರ್ಚ್ ಅಲ್ಲಿ ಅಂದ್ರೆ ಏನು CBSE ಎಕ್ಸಾಮ್ ಆಗುತ್ತೆ ಅದಕ್ಕೆ ಅಳವಡಿಸ್ಕೊಂಡಿದ್ದಾರೆ CBSE ಇಲ್ಲಿ. ಸೊ ಜಾಸ್ತಿ ದೂರ ಏನಿಲ್ಲ. ಈ 33% ಮಾರ್ಕ್ಸ್ ಏನಿದೆ ಅದನ್ನ CBSE ಇಂದನೇ ಅಳವಡಿಸ್ಕೊಂಡಿರೋದು. ಸೊ ಹಾಗಾಗಿ ಕೆಲವೊಂದು ಇನ್ಫಾರ್ಮೇಶನ್, ಕೆಲವೊಂದು ಅಪ್ಡೇಟ್ಸ್ ಗಳನ್ನ CBSE ಇಂದ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಸೊ ಇದೇ ತರ ಈಗ ಹೊಸ ರೂಲ್ಸ್ ಏನ್ ಬಂದಿರೋದು ಅದನ್ನ ಕೂಡ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಅಳವಡಿಸ್ಕೋಬಹುದು. ನಿಮಗೆ ನೆಕ್ಸ್ಟ್ 2027 ಮಾರ್ಚ್ ಅಲ್ಲಿ ಈ ತರ ರೂಲ್ಸ್, ಥಿಯರಿಲೇ 33%, ಇಂಟರ್ನಲ್ಸ್ ಅಲ್ಲೇ 33% ತೆಗಿಬೇಕು ಅಂತ ರೂಲ್ಸ್ ನ ಅಳವಡಿಸಬಹುದು. ಇನ್ನೂ ಅಳವಡಿಸಿಲ್ಲ. ಸೊ ನಿಮಗೊಂದು ಜಸ್ಟ್ ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ CBSE ಇಲ್ಲಿ ಏನಿರುತ್ತೋ ಅದನ್ನ ಒಂದಲ್ಲ ಒಂದ್ ರೀತಿಲಿ ನಮ್ದ್ರಲ್ಲಿ ಕೆಲವೊಂದು, ಎಲ್ಲದನ್ನೂ ಅಲ್ಲ ಕೆಲವೊಂದನ್ನ ಅಳವಡಿಸ್ಕೊಂತಾರೆ. ಸೊ ಇದನ್ನು ಅಳವಡಿಸ್ಕೋಬಹುದು. ಅದಕ್ಕೆ ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಏನಿದೆ ಗೊತ್ತಾ? ಸೊ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಅರೌಂಡ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓದಿ ರೆಫರ್ ಮಾಡಿ, ಇದರಿಂದ 50% ಕ್ವಶನ್ಸ್ ರಿಪೀಟ್ ಆಗುತ್ತೆ ಪ್ರತಿ ವರ್ಷ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತೆ ಅದೇ 50% ರಿಪೀಟ್ ಆಗುತ್ತೆ ಈ ವರ್ಷಕ್ಕೆ ಅಂತ. ಬಟ್ CBSE ಏನ್ ಮಾಡಿದ್ದಾರೆ ಅಂತ ಅಂದ್ರೆ 2027 ಇಂದ
ಅದು 50% ರಿಪೀಟ್ ಆಗಲ್ಲ. ಅದನ್ನ 20%ಗೆ ಇಳಿಸಿದ್ದಾರೆ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಬರುವಂತಹ ಕ್ವಶನ್ಸ್ಗಳು 20% ಮುಂದಿನ ವರ್ಷಕ್ಕೆ ಅದು ರಿಪೀಟ್ ಆಗುತ್ತೆ. ಇನ್ನು 80% ಪೂರ್ತಿ, ಈ 80% ಏನ್ ಮಾರ್ಕ್ ಮಾಡಿದೀನಿ ನಾನು, ಅದೆಲ್ಲ ಹೊಸ ಕ್ವಶನ್ಸ್ಗಳು. ಹೊಸ ಕ್ವಶನ್ಸ್ ಅಂದ್ರೆ ಇಲ್ದೇ ಇರೋದೇನ್ ಕೊಡೋದಿಲ್ಲ, ಬಟ್ ಕ್ವಶನ್ ಪೇಪರ್ ಅಲ್ಲಿ ಇಲ್ದೇ ಇರೋದನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇಲ್ದೇ ಇರೋ ಕ್ವಶನ್ಸ್ ನ ಇಲ್ಲಿ ಕೊಡ್ತಾರೆ. ಸೊ ಅಂದ್ರೆ ಪ್ರತಿ ವರ್ಷ ಬರೋ ಕ್ವಶನ್ ಪೇಪರ್ ಅಲ್ಲಿ, ಅಂದ್ರೆ ಇನ್ನು ಮುಂದೆ ಬರೋ ಕ್ವಶನ್ ಪೇಪರ್ಸ್ ಅಲ್ಲಿ CBSE ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 80% ಕ್ವಶನ್ಸ್ ಹೊಸ ಕ್ವಶನ್ಸ್, 20% ಕ್ವಶನ್ಸ್ ಹಳೆ ಕ್ವಶನ್ ಪೇಪರ್ ಇಂದ ಬಂದಿರುತ್ತೆ ರಿಪೀಟ್. ಸೊ ಈಗ ಪ್ರೀವಿಯಸ್ ಇಯರ್ ಪೇಪರ್ ರೆಫರ್ ಮಾಡಿ ಅಂತ ಹೇಳ್ತಾ ಇದ್ವಲ್ಲ, ಸೊ ಆ ಒಂದು ಪದ್ಧತಿ ಮುಗ್ದಿದೆ. ಸೊ 2027 CBSE ಇದು 80% ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ನಮ್ಮ ಕರ್ನಾಟಕದಲ್ಲಿ ತರಬಹುದು. ನಾನು ಅವಾಗಲೇ ಹೇಳಿದೆ ನಿಮಗೆ. ಸೊ 33% ಮಾರ್ಕ್ಸ್ ಮಾಡಿದ್ದಾರೆ. 33% ಥಿಯರಿಲಿ 13 ತೆಗೆದ್ರೆ ಮತ್ತೆ ಇದರಲ್ಲಿ 19 ಕೊಟ್ಟಿರ್ತಾರೆ. ಸೊ ಟೋಟಲ್ ಎರಡು ಕಂಬೈನ್ ಮಾಡಿದ್ರೆ 33 ಮಾರ್ಕ್ಸ್ ಬಂದ್ರೆ ಸಾಕು ಪಾಸಿಗೆ ಅಂತ ಈ ಪದ್ಧತಿ CBSE ಇತ್ತು. ಸೊ ಈಗ ಅದನ್ನ ನಮ್ಮ ಕರ್ನಾಟಕದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಈ ವರ್ಷ CBSE ಹೊಸ ಪದ್ಧತಿ, ಒಂದು ಪಾಸಿಂಗ್ ಮಾರ್ಕ್ಸ್ 33% ಥಿಯರಿ, 33% ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಂಟರ್ನಲ್ಸ್. ಸೊ ಅದೊಂದು, ಮತ್ತೆ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಂದು. ಸೊ ಇದನ್ನು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಅಳವಡಿಸ್ಕೋಬಹುದು. ಇನ್ನೂ ಅಳವಡಿಸಿಲ್ಲ. ಸೊ ನಿಮಗೆ ಒಂದು ಜಸ್ಟ್ ಹಿಂಟ್ ಕೊಡ್ತಾ ಇರೋದು, 2027ಗೆ ಅಳವಡಿಸ್ಕೊಳ್ಳೋ ಚಾನ್ಸಸ್ ಇರಬಹುದು ಅಂತ. ಓಕೆ, ಈ ತರ ಒಂದು ಸೇಮ್ ಅಪ್ಡೇಟ್ಸ್ ಅಥವಾ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಒಂದು ಒಳ್ಳೆ ಸ್ಟೂಡೆಂಟ್ಸ್ಗೆ ಒಳ್ಳೆ ಕಂಟೆಂಟ್ ಕೊಡೋದು ನಮ್ಮ ಚಾನಲ್ ಉದ್ದೇಶ. ಸೊ ಅದ್ರ ಜೊತೆಗೆ ನಮ್ಮ ಚಾನಲ್ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್, ಇಂಗ್ಲಿಷ್, ಸೋಷಿಯಲ್, ಮ್ಯಾಥ್ಸ್, ಸೈನ್ಸ್ ಎಲ್ಲದೂ ಬರ್ತಾ ಇದೆ. ಸೊ ಅದನ್ನ ಫಾಲೋ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.